ಯಾರಿರ್ಬೋದು? ನಮ್ಮ ಮನೆಯವ್ರಿಗೆ ನನ್ನನ್ನು ಬಿಟ್ಟರೆ ಕಾಟ ಕೊಡೋ ಮೀಟರ್ ಆಗಿರಲಿ, ಆ ರೇಂಜ್ ಆಗಿರಲಿ ಯಾರಿಗಿದೆ? ನಮ್ಮ ಅಣ್ಣನಿಗೆ ಆ ಜನ್ಮ ಶತ್ರು ಅಂದರೆ ಅದು ನಾನೊಬ್ಬನೇ. ಐ ಆಮ್ ದಿ ಓನ್ಲಿ ವಿಲ್ಲನ್. ಈ ಗ್ಯಾಪಲ್ಲಿ ಅವನು ಯಾರೋ ರಾಜೇಂದ್ರ ಬಂದ ಹೋದ, ಅವನೋಗಿ ಯಾವುದೋ ಕಾಲ ಆಯಿತು. ಬಟ್ ಇಡೀ ಮನೆಯೇ ಬಾಂಬ್ ಬಿಟ್ಟು ಉಡಾಯಿಸೋಷ್ಟು ಕೋಪ ನನ್ನನ್ನು ಬಿಟ್ಟು ಇನ್ಯಾರಿಗಿದೆ? ಯಾರಿರ್ಬೋದು? ಬರ್ತ್ಡೇ ಪಾರ್ಟಿ ಟೈಮಲ್ಲಿ ಜೋಕರ್ ವೇಷದಲ್ಲಿ ಹೋಗಿದ್ದು ನಾನೇ ಅಂತ ಯಾರಿಗಾದ್ರೂ ಗೊತ್ತಾದರೆ ಪಕ್ಕ ಇದು ನನ್ನ ತಲೆ ಮೇಲೆ ಬರುತ್ತೆ. ಏನು ಮಾಡಲಿ? ಜೈ ಮಾಮಾಶ್ರೀ ಆ್ಯಂಡ್ ಮದರ್ ಇಂಡಿಯಾ. ಏನು ಅಣ್ಣ ತಂಗಿ ಇಬ್ರು ಜಂಟಿಯಾಗಿ ನಾನು ನೋಡೋಕೆ ಬಂದ್ಬಿಟ್ಟಿದ್ದೀರಾ? ಏನು ಸಮಾಚಾರ? ತುಂಬ ಖುಷಿ ಆಯಿತು ಬಂದಿದ್ದು. ವೆಲ್ಕಮ್. ಒಳಗಡೆ ಖುಷಿ ಸಿಕ್ಕಾಬಟ್ಟೆ ಇದೆ, ಆದರೆ ಅದನ್ನು ಹೊರಗಡೆ ತೋರಿಸ್ಕೊಳಕ್ಕಾಗ್ತಿಲ್ಲ. ಐ ಆಮ್ ಸಾರಿ. ಸಾಕು ನಿಲ್ಸೋ ನಿನ್ ಡ್ರಾಮಾನ. ಏನೋ ಆಗಿದೆ ನಿನಗೆ? ಹೊಟ್ಟೆಗೆ ಅನ್ನ ತಿನ್ನೋರು ಯಾರಾದರೂ ಇಂಥ ಕೆಲಸ ಮಾಡ್ತಾರಾ? ಏನ್ ಮಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ಅದೇನು ಅಂತ ನನ್ನ ಹೊಟ್ಟೆಲಿ ಹುಟ್ಟಿದ್ಯಾ ನೀನು? ಪ್ರಾಣಿಗಳಿಗಿಂತ ಕಡಿಯಾಗಿ ವರ್ತಿಸ್ತಿದ್ಯಲ್ಲ ನೀನು. ಆ ಮಕ್ಕಳ ಜೀವ ತೆಗಿಬೇಕು ಅಂತ ಯೋಚನೆ ಮಾಡಿದ್ಯಲ್ಲ ನೀನು. ಏನೋ ಆಗಿದೆ ನಿನಗೆ? ಯಾಕೋ ಆ ಮಕ್ಕಳ ಮೇಲೆ ನಿನ್ಗೆ ಇಷ್ಟೊಂದು ದ್ವೇಷ? ಅವ್ರು ಯಾರು ಬೇರೆ ಅಲ್ಲ ಕಣೋ, ನಿನ್ನ ಅಣ್ಣನ ಮಕ್ಕಳು, ನಮ್ಮ ವಂಶದ ಕುಡಿ. ಆ ಚಿಕ್ಕ ಮಕ್ಕಳಿಗೆ ನಿನ್ನ ಹಠ ದ್ವೇಷ ಹೇಗೋ ಗೊತ್ತಿರತ್ತೆ? ಮಾಮ್, ಆ ಮಕ್ಕಳ ಮೇಲೂ ನನಗೇನು ದ್ವೇಷ ಇಲ್ಲ. ಇರೋದು ಅವರ ಅಪ್ಪ ಅಮ್ಮ ಇದ್ದಾರಲ್ಲ ಅವ್ರ ಮೇಲೆ. ಯಾವುದೇ ಕಾರಣಕ್ಕೂ ಅವ್ರನ್ನ ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡೋದಿಲ್ಲ. ಆ್ಯಂಡ್ ಅದಕ್ಕೆ ನನಗೆ ಸಿಕ್ಕಿರೋ ಟಾರ್ಗೆಟೇ ಈ ಮಕ್ಕಳು ಅಷ್ಟೇ. ಆ್ಯಂಡ್ ನನ್ನ ಅವನ ಮಧ್ಯೆ ಇರೋ ದ್ವೇಷ ಏನು ಹೊಸ್ತಾ? ಗೊತ್ತು ತಾನೇ ನಿಮ್ಗಳಿಗೆ? ತುಂಬ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ಇದಕ್ಕೆಲ್ಲ ಕಾರಣ ನೀವುಗಳೇ. ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ, ತಪ್ಪು ನಿಮ್ಮದು. ಏಕೆ ನೆನಪಿಲ್ವಾ? ಮರ್ತೋಗಿದ್ಯಾ? ನೆನಪು ಮಾಡಬೇಕಾ? ನೀವಿಬ್ರೇನೋ ಮಾಡೋ ಕೆಲಸ ಎಲ್ಲ ಮಾಡಿಬಿಟ್ಟು ಆಮೇಲೆ ನಿಮ್ಮ ಕೈನ ಬಾಯಿನ ಇಡೀ ಜೀವನಾನ ಮನ್ಸನ್ನ ಎಲ್ಲದನ್ನು ಪೆನಾಯಿಲ್ ಹಾಕಿ ತೊಳ್ಕೊಂಬಿಟ್ರಿ. ತೊಳ್ಕೊಂಡು ಬಿಳಿ ಬಾವುಟ ಇಟ್ಕೊಂಡು ಹೋಗ ಗೌತಮ್ ಪಾರ್ಟಿ ಸೇರ್ಕೊಂಡ್ಬಿಟ್ರಿ. ಅವನು ಅಂಗಲ್ ಬದುಕ್ತಾ ಇದ್ದೀರಾ ನೀವುಗಳೆಲ್ಲ. ನಾನು ಹಾಗೆ ಆಗ್ಬೇಕಾ? ನಾನು ನಿಮ್ಮ ಥರ ಬದಲಾಗು ಅಂತೀರಾ? ನಾನು ಯಾಕೆ ಎಲ್ಲದನ್ನು ಮರಿಬೇಕು? ವೈ? ನೀನಲ್ಲ, ಯಾರು ಎಷ್ಟೇ ನನ್ನ ಮುಂದೆ ಪೊಂಗಿ ಊದಿದ್ರು ಅವನ ವಿಚಾರದಲ್ಲಿ ನಾನು ಬದಲಾಗೋ ಮಾತೇ ಇಲ್ಲ. ನೆವರ್. ನಾನು ಸತ್ರು ಬದಲಾಗಲ್ಲ. ನಾನು ಬದುಕಿರೋವರೆಗೂ ಪ್ರತಿ ಕ್ಷಣ ಪ್ರತಿದಿನ ಅವರಿಬ್ಬರನ್ನು ಆಟ ಆಡಿಸ್ತಾನೆ ಇರ್ತೀನಿ. ನೋಡ್ತಾ ಇರು. ನಿನಗೆ ಸಮಸ್ಯೆ ಗೌತಮ್ ಅಲ್ಲ, ಭೂಮಿಕಲ್ಲ, ಆ ಮಕ್ಕಳು ಕೂಡ ಅಲ್ಲ. ನಿನಗೆ ನೀನೇ ಸಮಸ್ಯೆ, ನೀನೇ ಕಾರಣ. ಯಾರಾದರೂ ಖುಷಿಯಾಗಿದ್ರೆ ಸಾಕು, ಅವ್ರ ಖುಷಿನ ಹೇಗೆ ಹಾಳು ಮಾಡಬೇಕು ಅನ್ನೋ ನಿನ್ ಕೆಟ್ಟ ಬುದ್ಧಿ ಇದೆಯಲ್ಲ, ಅದೇ ನಿನ್ನ ಸಮಸ್ಯೆಗೆ ಕಾರಣ. ಅದರಿಂದ ನೀನೇನು ಗಳಿಸ್ಕೊಳ್ಳಲ್ಲ, ಕಳ್ಕೋತೀಯ ಅಷ್ಟೇ. ಅದು ನಿನಗೆ ಅರ್ಥ ಆಗ್ತಾ ಇಲ್ಲ. ನಿಜ, ನಾವು ತಪ್ಪು ಮಾಡಿದ್ದೀವಿ. ಆದರೆ ಜೀವನದಲ್ಲಿ ತಿದ್ಕೊಳ್ಳೋಕ್ಕೆ ಅವಕಾಶ ಸಿಗತ್ತೆ. ಆ ಅವಕಾಶ ಸಿಕ್ಕಿದ್ರು ಬದಲಾಗಲ್ಲ ಅಂದಮೇಲೆ ಅವನ್ನ ಯಾರೂ ಬದಲಾಯಿಸೋಕ್ಕಾಗಲ್ಲ. ಆಮೇಲೆ ಉಳಿಯೋದು ಒಂದೇ, ಪಶ್ಚಾತ್ತಾಪ ಮಾತ್ರ.
ನಿನಗೆ ಅಣ್ಣ ಬೇಡ, ತಂಗಿ ಬೇಡ, ಅಮ್ಮ ಬೇಡ, ಮಾವ ಬೇಡ, ಯಾರು ಬೇಡ. ಅದಕ್ಕೆ ಇವತ್ತು ನೀನು ಒಂಟಿಯಾಗಿ ಈ ರೀತಿ ಇರೋದು. ಎಲ್ಲ ಇದ್ದು ಯಾರು ಇಲ್ಲದೆ ಇರೋ ಥರ ಇದೆಯಲ್ಲ. ಎಲ್ರನ್ನೂ ಬರೀ ದ್ವೇಷದ ಕಣ್ಣಲ್ಲೇ ನೋಡ್ತೀಯ. ಯಾಕೋ ನೀನು ಈ ರೀತಿ ಆಗಿದ್ಯಾ? ನಿನ್ ಬಗ್ಗೆ ಮಾತಾಡೋದಕ್ಕೆ ನನಗೆ ಅಸಹ್ಯ ಆಗ್ತಾ ಇದೆ. ನಿನ್ನ ನನ್ನ ಮಗ ಅಂತ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ. ಎಳೆ ಮಕ್ಕಳು ಕಣ ಅವರು. ಅವ್ರ ಜೀವನದಲ್ಲಿ ಇನ್ನೂ ಏನೂ ನೋಡೇ ಇಲ್ಲ. ಅಂಥವ್ರ ಮೇಲೆ ನೀನ್ ದ್ವೇಷ ಸಾಧಿಸಕ್ಕೆ ಹೊರಟಿದ್ಯಲ್ಲ, ಏನೂ ಆಗಿದೆ ನಿನಗೆ? ಅವ್ರು ಹುಟ್ಟಿದ ದಿನ ಅಂತ ನೋಡಿದೆ, ಅವ್ರು ಕಟ್ ಮಾಡೋ ಕೇಕಲ್ಲಿ ಬಾಂಬ್ ಇಟ್ಟಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಸರಿಯಾಗಿ ಕೇಳಿಸ್ಕೊ. ಇಷ್ಟು ದಿನ ನೀ ನನ್ನ ಮಗ, ನನ್ನ ರಕ್ತ ಅಂತ ನಾನು ಸುಮ್ಮನೆ ಇದ್ದೆ. ಇದೇ ಕೊನೆ. ಇನ್ನು ಮುಂದೆ ನನ್ನ ಮನೆ ಕಡೆ ಅಥವಾ ನನ್ನ ಮೊಮ್ಮಕ್ಕಳ ಕಡೆ ನೀನೇನಾದರೂ ತಲೆ ಹಾಕಿದ್ರೆ ನೀನು ಮುಂದೆ ನಿಂತ್ಕೊಳ್ಳೋದು ನಿನ್ನ ತಾಯಿಯಲ್ಲ, ಆ ಮೊಮ್ಮಕ್ಕಳ ಅಜ್ಜಿ. ವ್ಯತ್ಯಾಸ ಏನು ಅಂತ ನಿನಗೆ ಆ ದಿನ ಗೊತ್ತಾಗತ್ತೆ. ಅವ್ರಿಗೆ ತೊಂದರೆ ಕೊಡೋಕೆ ಹೋಗ್ತೀಯಲ್ಲ ನೀನು. ಎಷ್ಟು ಧೈರ್ಯ ನಿನಗೆ? ಅಮ್ಮ, ನೀವು ಮಾತಾಡಿದ್ರ ಅವನ ಜೊತೆ? ಏನು ಹೇಳ್ದ? ಮಾತಾಡಿದೆ, ಕೇಳಬೇಕಾದನ್ನೆಲ್ಲ ಕೇಳಿದೆ, ಬೈಯೋದನ್ನೆಲ್ಲ ಬೈದೆ. ನನ್ನ ಕೋಪ ಎಲ್ಲ ಹೊರಗೆ ಹಾಕ್ದೆ. ಆದರೆ ಏನೂ ಪ್ರಯೋಜನ ಇಲ್ಲ. ಅವನಿಗೆ ಹೆಂಡತಿ, ಮಕ್ಕಳು, ಅಣ್ಣ, ತಂಗಿ, ಅಮ್ಮ ಯಾರೂ ಜೊತೆಲಿಲ್ವಲ್ಲ. ಅದಕ್ಕೆ ಅವನಿಗೆ ಪ್ರೀತಿ, ವಾತ್ಸಲ್ಯ ಎಲ್ಲ ಮರ್ತೋಗ್ಬಿಟ್ಟಿದೆ. ಅವನ ಮೈಂಡ್ ಸೆಟ್ಗೆ ಅಮ್ಮ ಅನ್ನೋ ಪದಕ್ಕೂ ಬೆಲೆ ಇಲ್ಲಮ್ಮ. ಅವನ ಕಣ್ಣಿಗೆ ನಾವೆಲ್ಲರೂ ಶತ್ರುಗಳ ಥರ ಕಾಣಿಸ್ತಾ ಇದ್ದೀವಿ. ಅಮ್ಮ, ಇನ್ಮೇಲೆ ನೀವು ಹುಷಾರಾಗಿರಿ. ಹೊರಗಡೆ ಹೋಗ್ಬೇಕಾದ್ರೆ ಪಾರ್ಥನೋ ಮಾವನು ಕರ್ಕೊಂಡೋಗಿ. ನೀವು ಮಾಡಿರೋದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅವನು ಒಳಗಡೆ ಇದ್ದರೂ ಬೇರೆಯವ್ರಿಗೆ ಹೇಳಿಸಿ ನಿಮ್ಗೆ ಅಪಾಯ ಮಾಡ್ಬೋದು. ನನಗೇನಾದರೂ ಆಗಲಿ ಗೌತಮ್, ಪರವಾಗಿಲ್ಲ. ಆದರೆ ನನಗೆ ನೀವೆಲ್ಲ ಚೆನ್ನಾಗಿರ್ಬೇಕು.